ಬಂದು ಅಗ್ರಿಕಲ್ಚರ್ ಲ್ಯಾಂಡು, ಸ್ಟಾಕ್ ಯಾರ್ಡು, ಆಮೇಲೆ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್, ಪೆಟ್ರೋಲ್ ಬಂಕ್ಸು ಎಲ್ಲ ಕಡೆ ಹಾಕೋಬೋದು. 350 ಡಿಗ್ರಿ ರೊಟೇಟ್. ಯಾರು ಒಬ್ರು ಮನುಷ್ಯ ಬಂದಾರಂದ್ರೆ ಅವ್ರ ಕಡೆ ತಿರುಗುತ್ತೆ. ಓನ್ಲಿ ಒಂದು ಸಿಮ್ಮು, ಒಂದು SD ಕಾರ್ಡ್ ಹಾಕಿದ್ರೆ 2 ಮೊಬೈಲ್ಸಿಗೆ ಕನೆಕ್ಟ್ ಆಗುತ್ತೆ ಸರ್. ಕತ್ಲಲ್ಲಿ ಬ್ಯಾಟ್ರಿಲಿಂದ ಇದು ವರ್ಕ್ ಆಗುತ್ತೆ. 7 days ಮೆಮೊರಿ ಇರುತ್ತೆ ಇದರಲ್ಲಿ, ಫೋಟೋಸ್ ವೀಡಿಯೋಸು. ನಮ್ಮ ಕಂಪ್ನಿ ಹೆಸರು ವಸುಂಧರಾ ಟ್ರೇಡರ್ಸ್ ಅಂತೇಳಿ. ನಮ್ಮದು ಬೇಸಿಕಲಿ ಹೊಸಪೇಟೆ ಕಂಪ್ನಿ. ನಮ್ಮ ಹೆಸರು ಮುರಳಿ ಮೋಹನ್ ಅಂತೇಳಿ. ನಾವು 4G ಸೋಲಾರ್ ಕ್ಯಾಮ್ರಾಸಲ್ಲಿ ಡೀಲ್ ಮಾಡ್ತಾಯಿದ್ದೀವಿ ಸರ್. ಇದರದ್ದು ಮೇಯ್ನ್ ಫಂಕ್ಷನ್ ಏನಪ್ಪ ಅಂತಂದರೆ, ಒಂದು ಸೋಲಾರ್ ಪ್ಯಾನಲ್ 7 ವ್ಯಾಟ್ ಪ್ಯಾನಲ್ ಇರುತ್ತೆ. ಇದರಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ. ಇದಕ್ಕೆ ಮೇಯ್ನ್ ಫಂಕ್ಷನ್ ಏನಂದರೆ ದಿಸ್ ಇಸ್ ಆಟೋ ರೊಟೇಟ್, 350 ಡಿಗ್ರಿ ರೊಟೇಟ್. ಯಾರು ಒಬ್ಬರು ಮನುಷ್ಯ ಬಂದಾರಂದರೆ ಅವ್ರ ಕಡೆ ತಿರುಗುತ್ತೆ. ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ ಫ್ಯೂಚರಲ್ಲಿ 2-way ಆಡಿಯೋ. ಇದ್ರ ಜೊತೆಗೆ ಬೇಕಾದರೆ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಾವು ಮಾತಾಡ್ಬೋದು. ಆಮೇಲೆ ಇದು ಬಂದು ಅಗ್ರಿಕಲ್ಚರ್ ಲ್ಯಾಂಡು, ಸ್ಟಾಕ್ ಯಾರ್ಡು, ಆಮೇಲೆ ನಮ್ಮ ಕನ್ಸ್ಟ್ರಕ್ಷನ್ ಸೈಡ್, ಪೆಟ್ರೋಲ್ ಬಂಕ್ಸು ಎಲ್ಲ ಕಡೆ ಹಾಕ್ಕೋಬೋದು. ಇದು ಏನಪ್ಪ ಅಂದರೆ ನೈಟಲ್ಲಿ ಇನ್ಫ್ರಾರೆಡ್ ಲೈಟ್ಸ್ ಈ ಥರ ರೊಟೇಟ್ ಆಗ್ತದೆ ಸರ್. ಸೆನ್ಸರ್ ಇರುತ್ತೆ ಅದಕ್ಕೆ. ಈ PIR ಸೆನ್ಸರ್ ಏನಪ್ಪ ಅಂತಂದರೆ ಮೇಯ್ನ್ 20 ಮೀಟರ್ಸಲ್ಲಿ ಯಾರು ರೊಟೇಟ್ ಆಗ್ತಾರಲ್ಲ ಸರ್, ಸೊ ಅವ್ರ ಜೊತೆಗೆ ಫೋಟೋ ತೊಗೊಂಡು ಕ್ಯಾಪ್ಚರ್ ಮಾಡಿ ನಿಮ್ಮ ಮೊಬೈಲ್ಗೆ ಆಗುತ್ತೆ. ಸೊ ಮೊಬೈಲಲ್ಲಿ ನೀವು ಯಾರು ಬಂದಿದ್ದು ರಾತ್ರಿ 1 ಆಗಲಿ 2 ಆಗಲಿ ಯಾರು ಬಂದರೂ ಫೋಟೋ ತಗೊಂಡು ಕ್ಯಾಪ್ಚರ್ ಮಾಡುತ್ತೆ. ಈ ಪ್ಯಾನಲ್ಲಿಂದ ಸಪ್ಲೈ ತೊಗೊಂಡು ಇದರಲ್ಲಿ ಬ್ಯಾಟ್ರಿ 18,000 mAh ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ ಬ್ಯಾಕಪ್ ತೊಗೊಂಡು ಇದ್ರ ಫಂಕ್ಷನಿಂಗ್ ಕೊಡ್ತಿರ್ತಾರೆ. ಕತ್ಲಲ್ಲಿ ಬ್ಯಾಟ್ರಿಲಿಂದ ಇದು ವರ್ಕ್ ಆಗುತ್ತೆ. 7 days ಮೆಮೊರಿ ಇರುತ್ತೆ ಇದರಲ್ಲಿ, ಫೋಟೋಸ್ ವೀಡಿಯೋಸು. ಸೊ ಇದರಲ್ಲಿ ಏನಾದರೂ ನಮಗೆ ನೋಡ್ಕೋಬೇಕಂದ್ರೆ ನಮ್ಮ ಮೊಬೈಲಲ್ಲೇ ಈವೆಂಟ್ಸ್ ಅಂತ ಬರುತ್ತೆ ಸರ್. ಅದು ಕ್ಲಿಕ್ ಮಾಡಿದರೆ ಫೋಟೋ ವೀಡಿಯೋನು ನೋಡ್ಬೋದು, ರೆಕಾರ್ಡಿಂಗ್ನು ನೋಡ್ಕೋಬೋದು. ಸೊ ಇದೆಲ್ಲ ಸೋಲಾರಲ್ಲೇ ಇರುತ್ತೆ. ಓನ್ಲಿ ಇದಕ್ಕೆ ಪವರ್ ಬೇಕಾಗಿಲ್ಲ. ಓನ್ಲಿ ಒಂದು ಸಿಮ್ಮು, ಒಂದು SD ಕಾರ್ಡ್ ಹಾಕಿದರೆ 2 ಮೊಬೈಲ್ಸಿಗೆ ಕನೆಕ್ಟ್ ಆಗುತ್ತೆ ಸರ್. ಸರ್, ಇದಕ್ಕೆ ಪ್ರತ್ಯೇಕವಾದಂಥ ಆ್ಯಪ್ ಇದೆಯಾ ಹೇಗೆ ಅಂತ? ಆ ಆ್ಯಪ್ ಬಂದ್ಬಿಟ್ಟು ESC ಕ್ಲೌಡ್ ಅಂತಿದೆ ಸರ್. ಕ್ಲೌಡಲ್ಲಿ ಕನೆಕ್ಟ್ ಮಾಡಬೇಕು. ಅಂದರೆ ಈ ಡಿವೈಸ್ ಏನಂತಂದರೆ ಡೈರೆಕ್ಟ್ ESC ಕ್ಲೌಡಿಗೆ ಲಿಂಕ್ ಅಪ್ ಆಗುತ್ತೆ. ಸಪೋಸ್ ಯಾರು ಕಳ್ಳರು ಇದನ್ನು ತೊಗೊಂಡೋದ್ರೇನೋ ಅವ್ರು ಎಲ್ಲೆಲ್ಲಿ ತೊಗೊಂಡು ಹೋಗ್ತಾರೆ, ಯಾರಿಗೆ ಮೊಬೈಲ್ ಕನೆಕ್ಟ್ ಆಗುತ್ತೆ ಫೋಟೋ ವೀಡಿಯೋ ಕಳಿಸ್ತಾನೆ ಇರುತ್ತೆ. ಸಪೋಸ್ ಇವ್ರು ತೊಗೊಂಡೋಗಿ ಬೇರೆ ಅವ್ರ ತೋಟಲ್ಲಿ ಹಾಕಿದರೆ ಅವ್ರ ತೋಟದ ವೀಡಿಯೋ ಫೋಟೋ ಬರುತ್ತೆ. ನಿಮ್ಮ ಮೊಬೈಲಿಂದನೇ ಇದಕ್ಕೆ ಮಾತಾಡ್ಬೋದು. ಮಾತಾಡಿದರೆ ಏನಪ್ಪ ನನ್ನ ಕ್ಯಾಮ್ರಾ ತೊಗೊಂಡೋಗಿಲ್ಲ ಯಾರು ಅಂತ ಕೇಳಿದ್ರೆ ಲೈವ್ ಆಗಿ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಮೇಯ್ನ್ಲಿ ಏನಂದರೆ ಇದರಲ್ಲಿ ಸ್ಕ್ಯಾನರ್ ಇರುತ್ತೆ. ಈ ಸ್ಕ್ಯಾನ್ ಮಾಡಿದರೆ ಮಾತ್ರ ನಿಮ್ಮ ಮೊಬೈಲಿಗೆ ಇದು ಲಿಂಕಪ್ ಆಗೋದು. ಬೇರೆ ಯಾರು ತೊಗೊಂಡೋಗಿ ಮಾಡಿದ್ರೂ ಲಿಂಕಪ್ ಆಗೋಲ್ಲ. ಸೊ ಬೇರೆ ಥರ್ಡ್ ಪರ್ಸನ್ ಆಕ್ಸೆಸ್ ಮಾಡೋಕ್ಕೂ ಅನುಕೂಲ ಇಲ್ಲ. ಯಾರಿಗೆ ಇದು ಕನೆಕ್ಟ್ ಮಾಡಿರುತ್ತೋ ಅವರಿಗೆ ಇದು ಲಿಂಕಪ್ ಇರುತ್ತೆ ಹೊರತು ಬೇರೆ ಔಟ್ಸೈಡ್ರ್ ಯಾರು ಇದು ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಡೈರೆಕ್ಟ್ಲಿ ಲಿಂಕಪ್ ಇತ್ತು. ಕ್ಲೌಡ್ ಸೀಡಿಂಗು 350 ಡಿಗ್ರಿ ರೊಟೇಟ್ ಆಗುತ್ತೆ. ಆಮೇಲೆ ಆಟೋ ಅಪ್ ಆ್ಯಂಡ್ ಡೌನು ಇರುತ್ತೆ. ಇದರ ಸ್ಪೀಕರ್ ಜೊತೆಗೆ ನೀವು ಡೈರೆಕ್ಟಾಗಿ 2-way ಆಡಿಯೋ ಮಾತಾಡ್ಬೋದು. ಸಪೋಸ್ ಯಾರೋ ಬಂದಿದ್ದು ರಾತ್ರಿ ಗೇಟ್ ಹತ್ರ, ಏನಪ್ಪ ಯಾರು ಬಂದಿರೋದು ನೀವು ಅಂತೇಳಿ ನೀವೇ ಇದ್ರ ಜೊತೆಗೆ ಡೈರೆಕ್ಟಾಗಿ ಮಾತಾಡ್ಬೋದು. ಸೊ ಇಷ್ಟೆಲ್ಲ ಫೀಚರ್ ಇರುತ್ತೆ ಇದರಲ್ಲಿ ಸರ್. ಈಗ ಎಸ್, ಮೇಯ್ನಾಗಿ ಎಷ್ಟು ವೇರಿಯಂಟ್ ಮಾಡಲ್ಗಳು ಇರ್ತಕ್ಕಂಥದ್ದು ಸರ್? 2 ಮೆಗಾಪಿಕ್ಸೆಲ್, 3 ಮೆಗಾಪಿಕ್ಸೆಲ್, 4 ಮೆಗಾಪಿಕ್ಸೆಲ್ ಇದೆ ಸರ್. ಟೋಟಲ್ 4. 2 ಮೆಗಾಪಿಕ್ಸೆಲಲ್ಲಿ ಏನಪ್ಪ ಅಂದರೆ ಪಿಕ್ಚರ್ ಕ್ವಾಲಿಟಿ ಅಷ್ಟು ಕ್ಲಾರಿಟಿ ಬರೋಲ್ಲ ಸರ್. 3 ಮೆಗಾಪಿಕ್ಸೆಲಲ್ಲಿ ಓಕೆ, ಬಟ್ ಈವೆಂಟ್ಸು ಫೋಟೋಸ್ ಬರೋಲ್ಲ. ಇದರಲ್ಲಿ ಏನಪ್ಪ ಅಂದರೆ 4 ಮೆಗಾಪಿಕ್ಸೆಲಲ್ಲಿ ಅಂದರೆ PIR ಇರುತ್ತೆ. ಆಮೇಲೆ ಇನ್ಫ್ರಾ ನೈಟ್ ರೇಟ್ ಅಂದರೆ ಸಪೋಸ್ ಒಬ್ಬ ಮನುಷ್ಯ ಬಂದರೆ ಆ ಮನುಷ್ಯನಿಗೆ ಎಷ್ಟು ಪವರ್ ಬೇಕು ಆ ಫೋಟೋ ತಗೊಳಕ್ಕೆ, ಕಾಲಿಂದ ಹಿಡಿದು ಫೇಸರಿಗೆ ಅಷ್ಟೇ ಲೈಟ್ ಕಳಿಸುತ್ತೆ. ಫೋಟೋ ಕ್ಯಾಪ್ಚರ್ ಮಾಡಿ ನಿಮ್ಮ ಮೊಬೈಲ್ ಕಳಿಸುತ್ತೆ. ಫುಲ್ ಎಲ್ಲ ಏರಿಯಾ ತೊಗೊಳಲ್ಲ ನೈಟ್ ಟೈಮಲ್ಲಿ. ಸಪೋಸ್ ಒಂದು ಡಾಗೆ ಬಂತು, ಆ ಡಾಗಿಗೆ ಎಷ್ಟು ಲೈಟ್ ಬೇಕೋ ಅಷ್ಟೇ ಲೈಟ್ ಅದು ಫೋಟೋ ತೊಗೊಂಡು ಇನ್ಫ್ರಾ ಲೈಟಿಂದ ಮೊಬೈಲಿಗೆ ಫೋಟೋಸ್ ಆಗುತ್ತೆ ಸರ್. ಇದೆಲ್ಲ ಫೀಚರ್ಸ್ ಇದರಲ್ಲಿ ಸರ್. ಈಗ ಅಂದರೆ ರೈತರಿಗೆ ಅಂದರೆ ಬೇರೆ ಬೇರೆ ವಿಧವಾದಂಥ ಅಂದರೆ ಅವ್ರದ್ದೇ ಆದಂಥ ಜಮೀನುಗಳು ವಿಸ್ತೀರ್ಣ ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ. ಹೌದು. ಸೊ ಯಾವ ವಿಸ್ತೀರ್ಣಕ್ಕೆ ಎಷ್ಟು ಕ್ಯಾಮ್ರಾಗಳು ಮತ್ತು ಯಾವುದು ಸರ್? ಈಗ ಅಡಿಕೆ ತೋಟ ಇರುತ್ತೆ. ಸಪೋಸ್ ಇಲ್ಲಿ ಚಿತ್ರಹಳ್ಳಿಯಲ್ಲಿ ಕೊಟ್ಟಿದ್ದು ಸರ್, ಅಡಿಕೆ ತೋಟದಲ್ಲಿ ಅವರು 16 ಎಕರೆಗೆ 4 ಹಾಕ್ಕೊಂಡಾರ. ಓನ್ಲಿ ಬೌಂಡ್ರಿ ಅಂದರೆ ಯಾರು ಒಳಗಡೆ ಎಂಟ್ರಿ ಆಗ್ತಾರೋ ಅವ್ರದ್ದು ಫೋಟೋ ಬರುತ್ತೆ. ಆಮೇಲೆ ಒಳಗಡೆ ಹೋಗಿ ಯಾರು ಹೊರಗಡೆ ಬರ್ತಾರೋ ಅವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡುತ್ತೆ. ಸೊ ಈಗ ಸಪೋಸ್ ನಿಮ್ಮದು ಅಡಿಕೆ ತೋಟದ ಟಿಂಗ್ ಇದೆ, ಗೇಟ್ ಹತ್ರ ಹಾಕ್ಕೊಂಡ್ರೆ ನಿಮ್ಮ ತೋಟದ ಒಳಗಿಂದ ಯಾರು ಬರ್ತಾರೋ ಹೋಗ್ತಾರೋ ಅದನ್ನು ಲೈವ್ ಆಗಿ ಫೋಟೋ ವೀಡಿಯೋ ಬರುತ್ತೆ. ಈಗ ನಿಮ್ಮ ಪಕ್ಕದ ತೋಟವನ್ನು ರಾತ್ರಿ ಹೊತ್ತಿನಾಗ ಬಂದು ತೆಂಗಿನಕಾಯಿ ಬಿದ್ದಿರೋದೆಲ್ಲ ಆರಿಸ್ಕೊಂಡು ಹೋಗ್ತಿದ್ರು. ಸೊ ಕೆಲವು ಕಡೆ ನಾವು ಕೊಟ್ಟ ಮೇಲೆ ಯಾರು ಬರ್ತಾರೋ ಒಳಗಡೆ ನಿಮ್ಮ ಏರಿಯಾದಾಗ ಅಂತ ಫೋಟೋ ವೀಡಿಯೋ ಬರ್ತದೆ. ಸೊ ಹಂಗಾಗಿ ಈಸ್ ದಿ ಪರ್ಸನ್ ಹೂ ಈಸ್ ಎಂಟ್ರಿಂಗ್ ಯುವರ್ ಏರಿಯಾ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಅನುಕೂಲ. ಆಮೇಲೆ ಲೈವ್ ಆಗಿ ಫೋಟೋ ಬರುತ್ತೆ. ಸೊ ನಾನು ಮಾಡಿಲ್ಲ ಅಂತ ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಫೋಟೋನೇ ನಿಮಗೆ ಕ್ಯಾಪ್ಚರ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಆಗ್ತದೆ. ಸೊ ನಾವು ಯಾರಿಗಾದ್ರೂ ಕಳಿಸಿದ್ರು ನೀನು ಬಂದಿದ್ದು ನೋಡಪ್ಪ ಇಲ್ಲಿ ಫೋಟೋ ಇದೆ ಅಂತ ಈ ಥರ. ಸೊ ಇದೆಲ್ಲ ಇದಿರುತ್ತೆ ಸರ್. ಸರ್, ಇನ್ನೊಂದು ಅಂದರೆ ಇದು ಕಂಪ್ಲೀಟ್ಲಿ ಸೋಲಾರ್ ಆಗಿರೋದ್ರಿಂದ ಹೌದಾ ನಮಗೆ ಬೇಸಿಗೆನಲ್ಲಿ ಏನು ಸಮಸ್ಯೆಗಳು ಬರಲ್ಲ ಸರ್. ಇದರಲ್ಲಿ ಏನಂತಂದರೆ ನಿಮಗೆ ಸೋಲಾರ್ ಪ್ಯಾನಲ್ 7 ವ್ಯಾಟ್ ಇರುತ್ತೆ. ಆಮೇಲೆ 18,000 mAh ಬ್ಯಾಟ್ರಿ ಇರುತ್ತೆ ಇದ್ರೊಳಗಡೆ. 3 days ಬಿಸಿಲೇ ಬಿದ್ದಿಲ್ಲಿದ್ರೂ ಜಸ್ಟ್ ನಮ್ಮ ಬೆಳಕರಿತೈತಲ್ಲ
ಫೋಟೋವೋಲ್ಟಿಕಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಈ ಬೆಳಕಲ್ಲೇ ಇದು ಚಾರ್ಜ್ ಆಗುತ್ತೆ, ಫುಲ್ ಸನ್ಲೈಟ್ ಬೇಕಾಗಲ್ಲ ಇದಕ್ಕೆ. ಸೊ ಆಟೋ ರೊಟೇಟ್ ಆಗ್ತಾ ಇರುತ್ತೆ. ಬ್ಯಾಟ್ರಿ ಬ್ಯಾಕಪ್ ನಿಮಗೆ 3 ಡೇಸ್ವರೆಗೆ ಇರುತ್ತೆ, 36 ಅವರ್ಸ್ ಬ್ಯಾಕಪ್ ಇರುತ್ತೆ ಬ್ಯಾಟ್ರಿ ಬ್ಯಾಕಪ್. ಇದು ಇನ್ಸ್ಟಾಲೇಷನ್ ಅಂತಂದ್ರೆ ಸರ್ ಜಸ್ಟ್ ಒಂದು ಕ್ಲಿಪ್ ಬರುತ್ತೆ, ಈ ಥರ ಸಿಂಪಲ್ ಇರುತ್ತೆ. 4 ಇಂಚ್ ಇದ್ರೆ 4 ಇಂಚ್ ಕ್ಲಿಪ್ ಹಾಕ್ತೀವಿ, 6 ಇಂಚ್ ಇದ್ರೆ 6 ಇಂಚ್ ಕ್ಲಿಪ್ ಹಾಕ್ತೀವಿ. ಒಂದು ಸ್ಟೀಲ್ ರಿಂಗ್ ಬರುತ್ತೆ ಇದಕ್ಕೆ, ಆ ರಿಂಗ್ ಹಾಕಿ ಪೋಲ್ ಇದ್ರೆ ಪೋಲು, ಎಲೆಕ್ಟ್ರಿಕ್ ಪೋಲ್ ಇದ್ರೆ ಎಲೆಕ್ಟ್ರಿಕ್ ಪೋಲ್ ಪುಟ್ ಮಾಡ್ಬೋದು. ಇನ್ಸ್ಟಾಲ್ ಆದಮೇಲೆ ನಾವೇ ಬರ್ಬೇಕಂತ ಇದು ವರ್ಕ್ ಆದಮೇಲೆ ನಿಮ್ಮ ತೋಟದಲ್ಲಿ ಕೆಲಸ ಮುಗಿದ್ಮೇಲೆ ಇನ್ನೊಂದು ಯಾರ್ಡಿಗೆ ಬೇಕಂದ್ರೆ ನೀವು ಬಿಚ್ಕೊಂಡು ಹೋಗಿ ಹಾಕ್ಕೊಂಡ್ರು ನಿಮ್ಮ ಮೊಬೈಲಿಗೆ ಕನೆಕ್ಟ್ ಆಗ್ತಾ ಇರ್ತಾರೆ. ಯಾರ್ದೇನು ಇನ್ಸ್ಟಾಲೇಷನ್ ಚಾರ್ಜಸ್ ಕೊಡೋ ಅವಶ್ಯಕತೆ ಇಲ್ಲ, ನೀವೇ ಇನ್ಸ್ಟಾಲ್ ಮಾಡಿದ್ರೂ ಕನೆಕ್ಟ್ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಬಂದು ನಾವು ಇನ್ಸ್ಟಾಲ್ ಮಾಡಿಕೊಡ್ತೀವಿ.